ಒಂದು ಬಹಳ ಸುಂದರವಾಗಿರುವಂಥ ಒಂದು ತತ್ವಪದವನ್ನು ಹಾಡಿದರು. ಅಲ್ಲಿ ದೂರ ಕುಂತಿರುವಂಥ ಒಬ್ಬ ಮನುಷ್ಯ ನೋಡಿ ಬಹಳ ಖುಷಿಪಟ್ಟ. ಅವ ನೋಡಿದ ಕೂಡಲೇ ಖುಷಿಪಟ್ಟು ಏನು ಅನ್ಬೇಕ್ರಿ, 500 ರೂಪಾಯಿ ಅಂದ್ಬಿಟ್ಟವ್. ಏನಂದ? 500 ರೂಪಾಯಿ ಅಂದವ್. 500 ರೂಪಾಯಿ ಖುಷಿಯಿಂದ ನಾನು ಕೊಡ್ತನು ಅಂತ ಹೇಳಿದಾಗಿ ಗವಾಯಿಗೆ ತೀರಾ ಖುಷಿ ಆಯಿತು. ಎಂದೂ ಯಾರು ಯಾವ ಊರಾಗೂ 500 ರೂಪಾಯಿ ಕೊಟ್ಟಿಲ್ಲ ಅಂತೇಳಿ ಇವು ಮತ್ತೊಂದು ಜೋರು ಹಾಡಾಡಕತ್ತ. ಭಾಳ ಖುಷಿ ಆಯ್ತು. 50 ಕೊಡೋರ್ದಾರ, 100 ಕೊಡೋರ್ದಾರ, ಭಾಳದ್ರ 120 ಕೊಡೋರ್ದಾರ, 200 ಕೊಡೋರು, 500 ಕೊಟ್ಟಾನಂದ್ರೆ ಯಾರು ಕೊಟ್ಟಾನಂತೆ ಊರಾನ ಮಂದಿ ಎಲ್ಲ ತಿರುಗಿ ನೋಡ್ತಾರತ್ತ. ಅವ ಊರಾಗ ಜಿಪ್ಪಣ ಸಂಘದ ಅಧ್ಯಕ್ಷ ಇದ್ದತ್ತ. ಏನಿದ್ರಿ? ಜಿಪ್ಪಣ ಸಂಘದ ಅಧ್ಯಕ್ಷ ಇದ್ದ. ಅವ 500 ರೂಪಾಯಿ ಹೇಳ್ಯಾನಂದ್ರೆ ನೀ ಹೆಂಗೆ ಕೊಡ್ತಾನಪ್ಪ ಅಂತೇಳಿ ಯಾವಾಗ ಕೊಡ್ತಾನಂತೆ ನೋಡಾಕ 100 ಮಂದಿ ಬೆನ್ನು ಹತ್ತಿದ್ರತ್ತ ಅವನಿಗೆ. ಅವ ಒಂದು ಕಪ್ ಚಾದಾಗ 10 ಮಂದಿ ಕುಡಿಸಿದಂತ ಅದೊಂದು ಕಪ್ಪಿನ ಚಾದ ಬಿಲ್ ಮತ್ತೊಬ್ರಿಗೆ ಹಾಕಿ ಬಂದಿದ್ದತ್ತ ಅವ. ಅಂಥ ಮನುಷ್ಯ. ಇನ್ನು 500 ಹೆಂಗೆ ಕೊಡ್ತಾನು ಅಂತೇಳಿ ಗವಾಯಿನೂ ಖುಷಿ ಆಯಿತು, ತಬಲಾಜಿನೂ ಖುಷಿ ಆಯಿತು. ಇನ್ನು ಯಾವಾಗ ಕೊಡ್ತಾನಂತೆ ದಾರಿ ಕಾಯಕತ್ರ ಪ್ರವಚನ ಮುಗಿಯಾಕೆ ಬಂತು. ಇಂದು ಕೊಡ್ತಾನೆ, ನಾಳೆ ಕೊಡ್ತಾನೆ. ಅವೇನು ಕೊಡಲಿಲ್ಲರಿ ನಾವು. ಕೊಡಲಿಲ್ಲ. ಏನೋ ಗವಾಯಿಗಳ ಪ್ರವಚನ ಮಂಗಲಾತು. ಇನ್ನು ಬ್ಯಾಗ್ ಹೆಗಲಿಗೆ ಹಾಕೊಂಡ್ರು ಬಸ್ ಹತ್ತಾಕತ್ತಿದ್ರು ನೋಡ್ರಿ. ಬಸ್ ಹತ್ತಾಕತ್ತಿದ್ರು. ಮತ್ತು ಖುಷಿಲೇ ಮತ್ತು ಹೇಳಿಬಿಟ್ಟಾನ, ಅನೌನ್ಸ್ ಮಾಡ್ಯಾನ, ಕೊಡ್ಬೇಕಲ್ಲ ಅವು. ಇನ್ನು ಬಸ್ ಹತ್ತಾಕತ್ತಿದ್ರು. ಬಸ್ ಹತ್ತಿದ್ರು. ಅವಾಗ ಕೊಡಲಿಲ್ಲ, ಬಿಡಾಕ ಬಂದಾನ ಬಸ್ಸಿಗೆ ಅವು. ಯಾರು? 500 ರೂಪಾಯಿ ಕೊಡ್ತಾನ ಅಂದವು. ಇನ್ನು ಗವಾಯಿಗಳು ಈ ಊರಿಗೆ ಹೊಳೆ ಬರ್ತಾನೋ ಇಲ್ಲ ಗೊತ್ತಿಲ್ಲ, ಇನ್ನು ಕೇಳೇ ಬಿಡು ನಿಂದ್ರ ಅಂತೇಳಿ ಕೇಳಿಬಿಟ್ರು ನೋಡ್ರಿ. ಅಲ್ಲಪ್ಪ 500 ರೂಪಾಯಿ ಕೊಡ್ತಾನಂದಿದಿ, ಮತ್ತು ಅಂದ್ರೆ 4 ದಿನ ಆಯ್ತು, ಇನ್ನೂ 500 ರೂಪಾಯಿ ಕೊಟ್ಟೇ ಇಲ್ಲ, ಕೊಡ್ತೇವೆ ಇಲ್ಲ ಅಂತ ಅಂದಾಗ ಅವೇನಂದಿದ್ದಿಲ್ಲ, ಒಂದು ಮಾತು ಹೇಳ್ತಾನಂತ. ನಾ 500 ರೂಪಾಯಿ ಕೊಡ್ತಾನಂದ್ರೆ ಬರೋಬ್ಬರಿ ಐತಿ, ಆದ್ರೆ ಯಾಕೆ ಅಂದನಂದ್ರೆ ಹೇಳ್ತೀನಿ ಕೇಳು. ನಾ 500 ರೂಪಾಯಿ ಕೊಡ್ತಾನ, ನಿನಗೆ ಖುಷಿ ಆತಲ್ಲ. ನಿನಗೆ ಖುಷಿ ಹೆಂಗಾತು? ನೀ ಹಾಡಿದ್ಬೇಕು, ನನಗೆ ಖುಷಿ ಆಯ್ತು, ನನ್ನ ಖುಷಿ ನಿನ್ನ ಖುಷಿ ಸಮಾನ ಆಯ್ತು, ಇದ್ರಾಗಿನ ಕೊಡಂಗೆ ಹೋಗಪ್ಪ ಅಂದವ್. ಹಂಗಾಗಬಾರ್ದು. ಮತ್ತು ನಿಮ್ಮದು ಇಲ್ಲಿ ಏನಾಗಬೇಕು? ಹಂಗೆ ಖುಷಿ ಒಳಗೆ ಖುಷಿ ಹೋದ್ರೆ ಏನು ಮಾಡೋದೈತಿ? ಹಂಗೆ ಎಷ್ಟೇ ಕಲಾವಿದರಿದ್ರು ಕೂಡ ಅವ್ರಿಗೇನೊಂದು ಸ್ವಲ್ಪ ಏನಾದರೂ ನೀವು ಭಕ್ತಿಯಿಂದ ಅವ್ರಿಗೆ ಕೊಟ್ಟರೆ ಅಂದ್ರೆ ಸಾಕು, ಅವ್ರು ಎಷ್ಟೋ ನೆನೆಸ್ತಾರೆ ನಿಮ್ಗೆ. ಒಬ್ಬ ಕಲಾವಿದನಿಗೆ ನೀವು 100 ರೂಪಾಯಿ ಕೊಟ್ಟರೆ ಬರೋ ವರ್ಷನೇ ನಿಮ್ಗೆ 1000 ರೂಪಾಯಿ ಆಗೋದು ಗಚ್ಚೆ. ಅದು ಬರೆದು ಇಟ್ಕೋರಿ. ಅದ ಅಷ್ಟು ವಿಶೇಷವಾಗಿರುವಂಥದ್ದು. ಅದಕ್ಕಾಗಿ ನಿನ್ನೆ ದಿವಸನೂ ಕೂಡ ಒಬ್ಬ ಶರಣರು ಕೂಡ ಹಲವಾರು ವಿಚಾರಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದರು. ಯಥಾ ರೀತಿಯಂತೆ ಮೊನ್ನೆ ದಿವಸ ನಾವು ಕಾಯಕದ ಕುರಿತು ಹಲವಾರು ವಿಷಯಗಳನ್ನು ತಿಳಿಸಿದ್ದೀವಿ. ಮನುಷ್ಯ ಬದುಕಬೇಕಾಗಿತ್ತಂದರೆ ಸುಮ್ಮನೆ ಬದುಕೋದಲ್ಲ, ಏನಾದರೂ ಒಂದು ಸಾಧನೆಯನ್ನು ಮಾಡಿ ಬದುಕಬೇಕನ್ನುವಂಥ ಮಾತನ್ನು ಏನು ಹೇಳ್ತಾರಲ್ಲ, ಆ ರೀತಿಯಾಗಿ ಸಾಧನೆ ಮಾಡಬೇಕು. ಯಾವ ರೀತಿ ಸಾಧನೆ ಮಾಡಬೇಕು? ಸುಮ್ಮನೆ ಏನೋ ಒಂದು ಸಾಧನೆ ಮಾಡಬೇಕಾದ್ರೆ ಸಂಪತ್ತನ್ನು ಗಳಿಸಿ ಸಾಧನೆ ಮಾಡೋದಲ್ಲ. ಯಾರು ಊರಾಗ ಅವಮಾನ ಮಾಡಿರ್ತಾರ, ಯಾರು ಊರಾಗ ಏನು ಅಂದಿರ್ತಾರಲ್ಲ, ಯಾರು ಅವಮಾನ ಮಾಡಿರ್ತಾರ ಅವ್ರ ಮುಂದೆ ಸಾಧನೆ ಮಾಡಿ ತೋರಿಸೋದ ಒಂದು ಜೀವನ ಅನ್ನುವಂಥ ಮಾತನ್ನು ಒಬ್ಬ ಮಹಾತ್ಮರು ಹೇಳ್ತಾರಲ್ಲ. ಯಾರು ಗೆಟ್ಔಟ್ ಅಂದಿರ್ತಾರ ಜೀವನದೊಳಗೆ, ಯಾರು ಗೆಟ್ಔಟ್ ಅಂದಿರ್ತಾರ ಅವ್ರ ಮುಂದೆ ಕಟ್ಔಟ್ ಆಗಿ ನಿಂದ್ರದ ಒಂದು ಸಾಧನೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಕಟ್ಔಟ್ ಅಂದ್ರೆ ಏನು? ಬ್ಯಾನರ್ ಹಚ್ಕೊಂಡು ನಿಂದ್ರೋದು. ಹಂಗೆ ಜೀವನದೊಳಗೆ ಗೆಟ್ಔಟ್ ಅನ್ನೋರು ಬಹಳ ಮಂದಿ ಇದಾರೆ. ನೀ ನಡಿ ಅನ್ನೋರು ಭಾಳ ಮಂದಿ ಇದಾರ, ನೀ ಬೆಳಿಬೇಡ ಅನ್ನೋರು ಭಾಳ ಮಂದಿ ಇದಾರ, ನೀ ಹಿಂಗ್ಯಾಕೆ ಹೋಗ್ತಿ ಅನ್ನೋರು ಅದಾರ, ನಿನಗೆ ಹೊಗಳೋರು ಅದಾರ, ನಿನಗೆ ಬೇಕಾದಂಥ ಅಂತರ ಎಬ್ಸೋರ್ದಾರ, ಎತ್ತರ ಎಬ್ಸ್ತಾರ, ನಿನ್ನ ಜೀವನದಾಗ ಬಹಳ ಎತ್ತರ ಎಬ್ಸಾಕತ್ತಾರ ಅಂದ್ರೆ ಒಮ್ಮೆ ಜಗ್ಗಿ ಹೋಗ್ಯವ್ರದಾರ ಅಂತ ತಿಳ್ಕೊಬೇಕು ನಾವು. ಹಂಗೆ ಜೀವನದೊಳಗೆ ಯಾರು ನಾವು ನಂಬಬೇಕಲ್ಲ, ಜೀವನದೊಳಗೆ ನಾವು ಯಾರು ನಂಬಬೇಕು ಅಷ್ಟ ನಂಬಬೇಕಾಗ್ತದ. ಅತಿ ನಂಬುವಂಥ ಕಾಲಮಾನ ಈಗಿನ ಕಾಲಮಾನದಲ್ಲಿ ಹೋಗಿಬಿಟ್ಟಿದ್ದಾವ. ಅದಕ್ಕಾಗಿ ನಾವು ಜೀವನದೊಳಗೆ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು. ಹುಟ್ಟುವಾಗಿನಿಂದ ಸಾಯುವ ತನಕ ಮನುಷ್ಯ ಹುಟ್ಟುವಾಗ ಏನೇನೋ ತಗೊಂಡು ಬರೋದಿಲ್ಲ, ಹೋಗುವಾಗನೂ ಕೂಡ ಏನನ್ನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಹುಟ್ಟುವಾಗ ಹೆಂಗೆ ಬರ್ತಾನೆ ಮನುಷ್ಯ, ಸಾಯುವಾಗನೂ ಕೂಡ ಹಂಗೆ ಹೋಗ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮಗೆ ಹಣ್ಣು ಕೊಡುವವರುಂಟು, ಜೀವನದಾಗ ಹಣ್ಣು ಕೊಡುವವರುಂಟು, ಹೆಣ್ಣು ಕೊಡುವವರುಂಟು. ನೋಡ್ರಿ, ಮದುವೆ ವಯಸ್ಸು ಬಂದಾಗ ಹೆಣ್ಣು ಕೊಡೋರ್ದಾರ, ಹೆಣ್ಣಿನ ಜೊತೆ ಹೊಣ್ಣು ಕೊಡೋರ್ದಾರ, ಹೊಣ್ಣಿನ ಜೊತೆ ಏನು ಕೊಡ್ತಾರೆ? ಅನೇಕ ರೀತಿ ಎಲ್ಲ ಸಂಪತ್ತನ್ನು ಕೊಡೋರ್ದಾರ. ಜೀವನದಾಗ ಹೆಣ್ಣು ಕೊಡುವವ್ರು ಮುಖ್ಯ ಅಲ್ಲ, ಹಣ್ಣು ಕೊಡುವವ್ರು ಮುಖ್ಯ ಅಲ್ಲ. ಮುಂದೆ ಏನು ಮಾಡ್ತಾರೆ? ಸತ್ ಮೇಲೆ ಏನು ಕೊಡ್ತಾರ್ರಿ? ಸತ್ ಮೇಲೆ ಮಣ್ಣು ಕೊಡೋರು ಅದಾರ, ಹೆಣ್ಣು ಕೊಡೋರ್ದಾರ, ಹಣ್ಣು ಕೊಡೋರ್ದಾರ, ಮಣ್ಣು ಕೊಡೋರ್ದಾರ. ಜೀವನದ ಮ್ಯಾಗ ಹೆಣ್ಣು ಕೊಡೋರು ಮುಖ್ಯ ಅಲ್ಲ, ಹಣ್ಣು ಕೊಡೋರು ಮುಖ್ಯ ಅಲ್ಲ, ಮಣ್ಣು ಕೊಡೋರು ಮುಖ್ಯ ಅಲ್ಲ. ಜೀವನದಾಗಿ ಕಣ್ಣು ಯಾರು ಕೊಡ್ತಾರ ಅವರೇ ನಿಜವಾಗಿ ಗುರು ಆಗಿ ಹೋಗ್ತಾರ ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಜೀವನಕ್ಕೆ ಕಣ್ಣು ಕೊಡುವವರು ಮುಖ್ಯ, ಬದುಕಿಗೆ ಬಣ್ಣವನ್ನು ಕೊಡುವವರು ಬಹಳ ಮುಖ್ಯ. ಅದಕ್ಕಾಗಿ ಜೀವನಕ್ಕೆ ಬಣ್ಣವನ್ನು ಯಾರು ಕೊಡ್ತಾರೋ, ಹುಟ್ಟಿದ ತಕ್ಷಣ ನಮ್ಗೆ ಯಾರು ಗುರು ಆಗ್ತಾರ? ಮನೆಯಾಗಿರುವಂಥ ತಾಯಿ ಗುರು ಆಗ್ತಾಳೆ. ಮೊದಲನೇ ಗುರು ಯಾರು? ಮನೆಯಾಗಿರುವಂಥ ತಾಯಿ.
ಆ ತಾಯಿ ನಮ್ಮ ಮಕ್ಕಳು ಹೆಂಗೆ ಬೆಳೆಸ್ತಾಳಂದ್ರೆ ಬಹಳ ವಿಶೇಷವಾಗಿರುವಂಥದ್ದು. ಆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾಳೆ, ಎಷ್ಟು ಕಷ್ಟವನ್ನು ಪಟ್ಟ ತನ್ನ ಮಗುವನ್ನು ಬೆಳೆಸ್ತಾಳಂದ್ರೆ ಆ ತಾಯಿಗೆ ಗೊತ್ತಾಗಿರ್ತದ, ಮತ್ತೆ ಯಾರಿಗೂ ಕೂಡ ಗೊತ್ತಾಗಿರೋದಿಲ್ಲ. ಮೊದಲನೇದು ಯಾರು? ನಮ್ಮ ಜೀವನಕ್ಕೆ ತಾಯಿ ಬಹಳ ಗುರುವಾಗಿ ಹೋಗ್ತಾಳೆ. ಎರಡನೇದಾಗಿ ನಮ್ಮ ಜೀವನಕ್ಕೆ ಬದುಕೋದಕ್ಕೆ ಒಂದು ಶಿಕ್ಷಣವನ್ನು ಏನು ಕಲಿಸ್ತಾರಲ್ಲ ಶಿಕ್ಷಕರು, ಅವರು ಗುರು ಆಗ್ತಾರೆ ಜೀವನಕದಲ್ಲಿ. ಮತ್ತು ಮೂರನೇ ಗುರು ಯಾರಂದ್ರೆ ಒಬ್ಬ ಮಹಾತ್ಮರು, ಸಂತರು, ಶರಣರು, ನಿಮ್ಮ ಬದುಕಿನ ದಾರಿಯನ್ನು ತೋರಿಸೋರು ಗುರು ಆಗ್ತಾರೆ ಅನ್ನುವಂಥ ಮಾತನ್ನು ತಿಳ್ಕೊಳ್ಬೇಕಾಗ್ತದೆ. ಈ ಶರೀರ ಅನ್ನುವಂಥದ್ದು ನರಗಳನ್ನು ತುಂಬಿಕೊಂಡಿರುವಂಥ ಶರೀರ. ನರ ಜನ್ಮ ಹೊಡೆದು ಅಂದ್ರೆ ಏನು ಶರಣ್ ಹೇಳ್ತಾರಲ್ಲ, ಅಕ್ಕ ಮಾದೇವಿ ಬಹಳ ಕಿಮ್ಮತ್ತಿನ ಮಾತನ್ನು ಹೇಳ್ತಾರಲ್ಲ, ಈ ಶರೀರ ಅನ್ನುವಂಥದ್ದು ನರಜನ್ಮ. ಈ ನರಜನ್ಮ ಅನ್ನುವಂಥದ್ದನ್ನು ಹರಜನ್ಮ ಮಾಡುವಂಥ ಶಕ್ತಿ ಯಾರಲ್ಲಿ ಐತಿ? ಪರಮಾತ್ಮ ಅಂತ ಮಾತ್ರ ಐತಿ ಅನ್ನುವಂಥ ಮಾತನ್ನು ತಿಳ್ಕೊಳ್ಬೇಕಾಗ್ತದೆ. ಈ ಮಾಂಸಪಿಂಡ ಅನ್ನುವಂಥ ಶರೀರವನ್ನ, ಮಾಂಸಪಿಂಡವಾಗಿರುವಂಥ ಶರೀರವನ್ನ ಮಂತ್ರಪಿಂಡವಾಗಿ ಮಾಡುವಂಥ ಶಕ್ತಿ ಒಬ್ಬ ಗುರುವಿನ ಹತ್ರ ಇರ್ತದನ್ನುವಂಥ ಮಾತನ್ನ ನಾವು ವಿಚಾರ ಮಾಡುವಂಥದ್ದು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನಮೋ ಎಂಬೆನು. ಏನ್ ಹೇಳ್ತಾರ? ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನಮೋ ಎಂಬೆನು. ಭವಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ ಎಂಬೆನು ಅನ್ನುವಂಥ ಮಾತನ್ನು ಏನು ಹೇಳ್ತಾರಲ್ಲ, ನರನಾಗಿರುವಂಥ ಈ ಜನ್ಮವನ್ನ ಏನೂ ಕೂಡ ಸಂಸ್ಕೃತಿಯನ್ನ, ಒಂದು ಸಂಸ್ಕಾರವನ್ನ ಹೊಂದದೇ ಇರುವಂಥ ಈ ನರ ಜನ್ಮವನ್ನ ಒಂದು ಮುಕ್ತಿಯ ಮಾರ್ಗಕ್ಕೆ ಯಾರು ಕೊಂಡೊಯ್ತಾರಂದ್ರ ಒಬ್ಬ ಶ್ರೇಷ್ಠವಾಗಿರುವಂಥ ಒಬ್ಬ ಗುರು ಕೊಂಡೊಯ್ತಾನ ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ವಿಚಾರವನ್ನು ಮಾಡುವಂಥದ್ದು. ಆ ರೀತಿಯಾಗಿ ಜೀವನದಲ್ಲಿ ನಾವು ಎಷ್ಟೇ ಕಷ್ಟ ಬಂದಾಗನು ಕೂಡ ನಾವು ಯಾರನ್ನು ನೆನೆಸ್ತೀವಿ? ಪರಮಾತ್ಮನನ್ನ ನೆನೆಸ್ತೀವಿ. ನಾವು ಪರಮಾತ್ಮನ ಯಾಕೆ ನೆನೆಸ್ತೀವಿ ಅಂದ್ರೆ ಪರಮಾತ್ಮ ನಮಗೆ ಏನಾದರೂ ಒಂದು ಸ್ವಲ್ಪ ಬದುಕಿನ ದಾರಿಯನ್ನು ತೋರಿಸಿಕೊಡ್ತಾನ, ಪರಮಾತ್ಮ ನಮಗೆ ಒಳ್ಳೆಯ ವಿಚಾರವನ್ನ ತೋರಿಸಿಕೊಡ್ತಾನ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ಗುರುವಿನ ಮಾರ್ಗಕ್ಕೆ ಹೋಗ್ಬೇಕಾಗ್ತದೆ. ಈಗೆಲ್ಲರಿಗೂ ಕೂಡ ನಾವು ಒಂದು ಪ್ರಶ್ನೆಯನ್ನು ಕೇಳಿದಾಗ, ಇಲ್ಲಿದಿಂದ ಅತನಿಗೆ ಒಂದು 6 ಕಿಲೋಮೀಟರ್ 7 ಕಿಲೋಮೀಟರ್ ಇರ್ಬೇಕು. ಭಾಳ ಅದ್ರ ಅತನಿಗೆ ಹೋಗ್ಬೇಕಾಗಿತ್ತು. ಒಂದು ಕರಿ ಇರಿವಿ ಇರ್ತಾವ ನೋಡಿ, ನಿಮ್ಮ ಮನೆ ಒಳಗೆ ಬಂದಿರ್ತಾವ. ಸಕ್ಕರೆ ಯಾರ ಮನೆಯಾಗ ಇರ್ತೈತೆ ಅವ್ರ ಮನೆ ಇರಿವಿ ಇದ್ದೇ ಇರ್ತಾವ. ಇರಿವಿ ಗುಣ ಹೆಂಗಂದ್ರೆ ನೀವು ಇರಿವಿ ಅಟ್ಟು ಬುದ್ಧಿ ಮನುಷ್ಯನಿಗಿಲ್ಲ ಅಂತ ಹೇಳ್ತಾರೆ. ಆ ಇರಿವಿ ಕಣ್ಣು ತಪ್ಸಾಕ ಮನೆಯಾಗಿರುವಂಥ ಹೆಣ್ಮಕ್ಳು ಎಷ್ಟೋ ಇದನ್ನ ತಲೆ ಓಡಿಸ್ತಾರೆ. ಏನು ತಲೆ ಓಡಿಸಿದ್ರು ಹೊಳ್ಳಿ ಇರಿವಿ ಬಂದ ಬಿಡ್ತದ. ಆ ಇರಿವಿ ಮನೆ ಒಳಗೆ ಸಕ್ರೆ ತಿನ್ನಾಕ ಬರಾಕತ್ತಿದಂತ ನೋಡ್ರಿ. ಸಕ್ರೆ ತಿನ್ನಾಕ ಬರುವಂತಹ ಸಂದರ್ಭದಾಗ ಮನೆಯಾಗಿರುವಂಥ ಹೆಣ್ಮಕ್ಳು ಅಂತಾಳಂತ, ಈ ಇರಿವಿ ಹೆಂಗ್ರ ಮಾಡಿ ಪಾಠ ಕಲಿಸ್ಬೇಕಂತ ತಿಳ್ಕೊಂಡು ಏನು ಮಾಡ್ತಾಳ, ಸಕ್ರೆ ಡಬ್ಬೆ ಅಂತ ತೆಗೆದ ಸಕ್ರೆ ಖಾರ ಡಬ್ಬೆ ಹಾಕ್ತಾಳ. ಖಾರ ತೆಗೆದು ಸಕ್ರೆ ಡಬ್ಬೆ ಹಾಕಿ ಮ್ಯಾಗ ಚೀಟಿ ಬರೀತಾರೆ, ಇದು ಸಕ್ಕರೆ ಡಬ್ಬೆ ಅಂತೇಳಿ. ಸಕ್ಕರೆ ಡಬ್ಬಿ ಅಂತ ಹೇಳಿ ಬರೀತಾರೆ. ಒಳಗೆ ಏನಿರ್ತದ? ಖಾರ ಇರ್ತದ. ಖಾರದ ಡಬ್ಬಿ ಅಂತ ಹೇಳಿ ಬರ್ದು ಒಳಗೆ ಸಕ್ಕರೆ ಇರ್ತದ. ನೀವು ಎರಡೂ ಏನೋ ಬೇಕಾದ ಬರ್ದಿಟ್ರಿ ಹೊಳ್ಳಿ ಇರಿವಿ ಎಲ್ಲಿ ಹೋಗ್ತದ? ಸಕ್ರೆಗೆ ಹೋಗ್ತದ. ಯಾಕೆ ಸಕ್ರೆ ಹೋತು? ಅಲ್ಲಿ ಸಕ್ರೆ ಗುಣವನ್ನು ಯಾರಿಗೆ ಗೊತ್ತಾಯ್ತು? ಇರುವಿಗೆ ಗೊತ್ತಾಯ್ತು. ಹಂಗೊಂದು ಏನು ಮಾತನ್ನ ಬರದೇ ಇರುವಂತ ಇರುವಿಗೆ ಸಕ್ರೆ ಎಲ್ಲೈತಿ, ರುಚಿ ಎಲ್ಲೈತಿ ಅನ್ನುವಂಥದ್ದು ಗೊತ್ತಾಗ್ತದಲ್ಲ, ಹಂಗೆ ಮನುಷ್ಯನಿಗೂ ಕೂಡ ಭಕ್ತಿ ಎಲ್ಲೈತಿ, ಮುಕ್ತಿ ಎಲ್ಲೈತಿ ಅನ್ನೋದು ಹೋಗ್ಬೇಕಾಗಿರುವಂತ ದಾರಿ ಯಾವುದಂದ್ರೆ ಒಬ್ಬ ನಿಜವಾದ ಗುರುವಿನ ನಾವೆಲ್ಲರೂ ಕೂಡ ಹುಡುಕಿಕೊಂಡು ಹೋಗ್ಬೇಕಾಗ್ತದ. ಆ ರೀತಿಯಾಗಿ ಒಂದು ಇರುವೆ ಅತನಿಗೆ ಹೋಗ್ಬೇಕಾಗಿತ್ತಾರ ಎಷ್ಟು ತಾಸು ತಗೋತದ್ರಿ? 2 ತಾಸು ತಗೋತದ. ಕೇಳಿದ್ರೆ ನೀವು ಯಾರ ಇರುವಿನ? ಇಲ್ಲ. ಅದು ಅತನಿಗೆ ಹೋಗ್ಬೇಕಾಗಿತ್ತಾರ 1 ಮಿನಿಟ್ನಾಗ ಹೋಗ್ತದೋ, 1 ತಾಸ್ನಾಗ ಹೋಗ್ತದೋ, 1 ದಿವ್ಸ ಹೋಗ್ತದೋ, 10 ತಾಸು ಹೋಗ್ತದೋ, ಏನು ಗೊತ್ತಾಗೋದಿಲ್ಲ. ಇನ್ನು ಹೋಗಿ ದಾರ್ಯಾಗ ಸತ್ತು ಹೋಗ್ತದ, ಅದು ಗೊತ್ತಾಗೋದಿಲ್ಲ. ಒಂದು ಇರುವೆ ಅತನಿಗೆ ಹೋಗ್ಬೇಕಾಗಿತ್ತಂದ್ರೆ 8 ತಾಸು ಹೋಗ್ತದ ಗೊತ್ತಿಲ್ಲ. 6 ತಾಸು ಹೋಗ್ಬೋದು, 10 ತಾಸು ಹೋಗ್ಬೋದು. ಅದೇ ಒಂದು ಇರಿವಿ ಮನುಷ್ಯನ ಅರಿವಿಗೆ ಹತ್ಕೊಂಡು ಕುಂತಾರ 8 ನಿಮಿಷನಾಗ ಹೋಗ್ತದ್ರಿ, 10 ಮಿನಿಟ್ನಾಗ ಅತನಿಗೆ ಹೋಗ್ತದ. ಒಂದು ಇರಿವಿ ಸ್ವತಃ ಪ್ರಯತ್ನದಿಂದ ಹೋಗ್ಬೇಕಾಗಿತ್ತಾರೆ 2 ತಾಸು 5 ತಾಸು ತಗೋತದಲ್ಲ, ಹಂಗ ಅದೇ ಇರಿವಿ ಒಬ್ಬ ಮನುಷ್ಯನ ಅರಿವಿ ಮ್ಯಾಗ ಕುಂತಂದ್ರ ಆ ಮನುಷ್ಯ ಯಾವಾಗ ಹೋಗಿ ಮಾಡ್ತಾನ ಅವ ಇರಿವಿ ಹೋಗಿ ಮುಡ್ತದಲ್ಲ, ಹಂಗ ಇರಿವಿನೂ ಕೂಡ ಸ್ವಂತ ಪ್ರಯತ್ನದಿಂದ ಹೆಂಗ್ ಹೋಗ್ಲಿಲ್ಲ, ಹಂಗೊಂದು ಯಾರ್ದೋ ಒಂದು ಸಹಾಯದಿಂದ ಒಂದು ಅರಿವಿ ಮ್ಯಾಗ ಕುಂತು ಹೆಂಗ ಅತನಿಗೆ ಹೋಯ್ತಲ್ಲ, ಹಂಗ ಮನುಷ್ಯನಾಗಿರುವಂತವನು ಕೂಡ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕಾಗಿತ್ತಾರ ತಾವು ಒಬ್ಬನ ಹೋದ್ರಾಗುದ್ರ ಒಬ್ಬ ಗುರುವಿನ ಕೈ ಹಿಡಿದ್ರೆ ಸಾಕು, ಗುರು ತಾಣ ಕೊಂಡೊಯ್ತಾನನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಒಬ್ಬ ಗುರುವಿನ ಕೈಯನ್ನ ಹಿಡಿದು ಬಿಟ್ರೆ ಸಾಕು. ಗುರುವಿನ ಹಂತಕ್ಕೆ ಮೊದಲಿಗೆ ಬರಾಕ ಬಹಳ ಕಷ್ಟ ಅನಿಸ್ತದ. ಯಾಕೆ ಹೋಗುದು ಅಲ್ಲೇನೈತಿ ಅಂತ ಅನಿಸ್ತದ. ಆದ್ರೆ ಒಮ್ಮೆ ಗುರುವಿನ ಹಂತಕ್ಕೆ ಬಂದ್ರೆ ಆ ಗುರುವಿನ ಬಿಟ್ಟು ಇರಾಕ ಆಗೋದಿಲ್ಲ. ಈಗ ಸುಮ್ಮನೆ ನಿಮ್ಮ ಮನ್ಯಾಗ ನಡೆದಿರುವಂತ ಘಟನೆ ಹೇಳ್ಬೇಕು ನಾವು. ಬಹಳ ತತ್ವ ವಿಚಾರ ವೇದ ಉಪನಿಷತ್ತು ನಿಮ್ಗೆ ಹೇಳ್ಕೊಂತ ಕೂತ್ರೆ ತಲೆ ಕೆಟ್ಟು ಹೋಗ್ತಾವ. ನಿಮ್ಮ ಮನ್ಯಾಗ ಏನ್ ನಡೆದಿರ್ತಾವ ಅವನ ಹೇಳೋದೈತಿಲಿ. ಈಗ ಗುರುವಿನಂತಕ್ಕೆ ಹೋಗಾಕ ಮೊದಲಿಗೆ ಕಷ್ಟ ಆಗ್ತದ, ಮುಂದೆ ಒಳ್ಳೇದಾಗ್ತದ ಅನ್ನುವಂಥ ಮಾತನ್ನ ಏನು ಹೇಳ್ತಿಲ್ಲ. ಈಗ ನಿಮ್ಮ ಮನೆ ಒಳಗೆ ಮದುವೆ ಮಾಡ್ತೀರಿ, ಮದುವೆ ಮಾಡ್ತೀರಿಲ್ರಿ?
ಆ ಕಡೆ ಮೂಲ್ಯಾಗ್ರಿ ಹ್ಞೂ ಅನ್ರಿ. ಮತ್ತು ನೀವು ಯಾರು ಹ್ಞೂ ಅನ್ಲಿಕ್ಕಂದ್ರೆ ನಾವೇನು ಹೇಳಂಗಿಲ್ಲ ನೋಡಿ, ಪ್ರವಚನ ಮಾಡ್ತೀರಿಲ್ರಿ? ಮಾಡ್ತೀವ್ರಿ. ಈಗ ಏನು ರಾಜಯೋಗ ಬತ್ತು, ಇನ್ನು ಮದ್ವೆ ಸೀಸನ್ ಶುರು ಹಾಕವಲ್ರಿ ಗುರುಗಳು ಅಂತೀರಿ ನೀವು. ಮದ್ವೆ ಮಾಡ್ತೀರಿ ಮನ್ಯಾಗ, ಮದ್ವೆ ಮಾಡಿದ ಕೂಡಲೇ ಮಗಳ ಗಂಡನ ಮನೆಗೆ ಕೊಟ್ಟು ಕಳಿಸ್ತೀರಿ. ಮದ್ವೆ ಮಾಡಿ ಗಂಡನ ಮನೆಗೆ ಕೊಟ್ಟು ಕಳಿಸುವಾಗ ಮಗಳು ಅಂತಾಳಂತ, ಏನಂತಾಳ ಮಗಳ? ನಾ ಹೋಗಾಕ ವಾಲ್ಯ ಅಂತಾಳ. ಮೊದಲಿಗೆ ಹೋಗಾಕ್ರಿ ಅಳತಾಳ ನೋಡ್ರಿ, ಎಷ್ಟು ಜೋರು ಅಳತಾಳ, ಬಹಳ ಜೋರು ಅಳುದು. ಗಂಡನ ಮನೆಗೆ ಹೋಗಕ್ಕೆ ವಾಲ್ಯ ಅಂತೇಳಿ ತಾ ಅಳುದಲ್ದ ಅವ್ವ ಅಪ್ಪನ ಅಳಿಸ್ತಾಳ, ಅವ್ವ ಅಪ್ಪನ ಅಳಿಸೋದಲ್ದ ಒಣ್ಯಾನವ್ರು ಎಲ್ಲಾರು ಅಳಿಸ್ತಾಳ. ಉಡಿಯಕ್ಕಿ ಹಾಕ್ಕೊಂಡು ಹೋಗಾಗ ನೋಡ್ರಿ ನೀವು, ಮೊದಲಿಗೆ ಹೋಗಾಗ ಎಟ್ಟು ಕಣ್ಣಾಗ ನೀರ, ಏನು ಅಳುದು, ಅವ್ರು ತೆಕ್ಕಿ ಬಿಡುದು, ಇವ್ರು ತೆಕ್ಕಿ ಬಿಡುದು, ನಾ ಹೋಗುದಿಲ್ಲ ಅಂತೇಳಿ. ಯಾವಾಗಿದೆ? ಮದುವೆ ಆದ ದಿನ ಅಷ್ಟೇ ರೀ ಇದೆ. ಮದುವೆ ಆದ ದಿನ ಹೋಗಾಕ ವಾಲ್ಯ ಅಂತೇಳಿ ಅನ್ಕೊಂತ ಏನೋ ಒಂದು ದುಃಖದಿಂದ ಎಲ್ಲಾರನ್ನೂ ಅಳಿಸಿ ತಾನು ಅತ್ತ ಗಾಡಿಯಾಗ ಹತ್ತಿ ಹೋಗ್ತಾಳ. ಹೋದ ಬಳಕ ಮುಂದೊಂದು 6 ತಿಂಗಳು ಬಿಟ್ಟು ಹೊಳ್ಳಿ ಕರೆಸ್ತೀರಿ ನೀವು. ಯಾವಾಗ? ದೀಪಾವಳಿ ಕರೆಸ್ತೀರಿ, ಬಸವಣ್ಣ ಜಾತ್ರೆ ಕರೆಸ್ತೀರಿ, ಪ್ರವಚನ ಹಚ್ಚಾರ ನಮ್ಮ ಊರಾಗ ಒಂದು 4 ದಿನ ಬಾ ತಂಗಿ ಐತೆ ನೀವು ಕರೆಸ್ತೀರಿ. ಆವಾಗ ಕರೆಸುವಂಥ ಸಂದರ್ಭದಾಗ ಏನು ಹೇಳ್ತಾಳೆ ಮಗಳ? ಆಯ್ತವ 4 ದಿನ ನನಗೇನಾಗಂಗಿಲ್ಲ, 2 ದಿನ ಬರ್ತನು ಅಂತಾರೆ. 2 ದಿನ ಬಂದರು. 2 ದಿನ ಬಂದು ಕೂಡಲೇ ಹೇಳ್ತಾರ, 4 ದಿನ ಇರ್ ತಂಗಿ, ಮತ್ತು ಬಹಳ ಸೊರಗಿ ನೀನು ಒಂದು ಸ್ವಲ್ಪ 4 ದಿನ ಮನ್ಯಾಗ ತೊಗೊಂಡ್ರೆ ರೆಸ್ಟ್ ತೊಗೊಂಡು ನೀ ಹೊಳ್ಳಿ ಹೋಗಾಕತ್ತ ತಗೋ ಅಂತಾರ. ಆದ್ರೆ ಮಗಳು ಹೇಳ್ತಾಳ, ಏನು ಹೇಳ್ತಾಳಂದ್ರೆ, ವಾಲ್ಯವ ನನ್ನ ಮನ್ಯಾಗ ದಗದು ಬಾಳ್ದಾವ, ನನ್ನ ಗಂಡನ ಮನ್ಯಾಗ ದಗದು ಬಾಳ್ದಾವ, ಮಕ್ಕಳದಾರ, ದನ ಅದಾವ, ಕರ ಅದಾವ, ಗಂಡದಾನ, ಮಾವದಾನ, ಅತ್ತಿದಾಳ, ಎಲ್ಲಾರು ಅದಾರ. ಅತ್ತಿ ಮನ್ಯಾಗ ನನ್ನ ಜೀವನ ಐತಿ, ಅತ್ತಿನ ನನಗೆ ದೇವ್ರಿದ್ದಂಗ, ನನಗೆ ಅಲ್ಲೇ ಇದ್ರೆ ಆರಾಮಾಗ್ತದೆ ಅಂತೇಳಿ ಇಲ್ಲಿ 4 ದಿನ ಇರೋ ಬದಲಿ 2 ದಿನ ಇರ್ತಾಳ, ಹೋಗಿ ಬಿಡ್ತಾಳಲ್ಲ. ಮೊದಲಿಗೆ ಹೋಗಾಗ ವಾಲ್ಯ ಅನ್ನುವಂಥ ಮಗಳು ಮುಂದೆ 6 ತಿಂಗಳಾದ ಬಳಿಕ ನನ್ನ ಮನಿ ಎಲ್ಲೈತಿ ಅಂದ್ರೆ, ನನ್ನ ಕುಟುಂಬ ಎಲ್ಲೈತಿ, ನನ್ನ ಸರ್ವಸ್ವ ಎಲ್ಲೈತಿ ಅಂದ್ರೆ, ನನ್ನ ಗಂಡನ ಮನಿ ಒಳಗೆ ಐತಿ ಅನ್ನುವಂಥ ಒಬ್ಬ ಮಗಳು ಹೇಳ್ತಾಳಂದ್ರ, ಹಂಗ ಗುರುವಿನಂತೆ ಮೊದಲಿಗೆ ಬರಾಕ ನಿಮ್ಗೆ ವಾಲ್ಯ ಅನಿಸ್ತದ. ಒಮ್ಮೆ ಗುರುವಿನಂತೆ ಬಂದ್ರಂದ್ರ ಗುರುವಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತೇಳಿ ಮನುಷ್ಯನಿಗೆ ಅನಿಸ್ತದ ನೋಡ್ರಿ. ಗುರುವಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಮಗಳು ಹೆಂಗ ಮೊದಲಿಗೆ ಹೋಗಾಕ ವಾಲ್ಯ ಅಂತಾರಲ್ಲ, ಹಂಗ ಮನುಷ್ಯನು ಕೂಡ ಗುರುವಿನಂತೆ ಬರಾಕ ಮೊದಲ ವಾಲ್ಯ ಅಂತ. ಒಮ್ಮೆ ಬಂದಂದ್ರೆ ಅವನ ಜೀವನದೊಳಗೆ ಅವನಕ್ಕಿಂತ ದೊಡ್ಡದ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು ಹೆಂಗೆ ಹೇಳ್ತಾರಲ್ಲ, ಆ ರೀತಿಯಾಗಿ ನಾವು ಗುರುವನ್ನ ನಂಗಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಬಹಳ ಸುಂದರವಾಗಿರುವಂಥ ಪದ್ಯ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಏನು ಹೇಳ್ತಾರಲ್ಲ, ನಾವು ಗುರುವಿನ ಗುಲಾಮನಾಗಬೇಕಂತ, ಗುರುವಿನ ಸೇವೆಯನ್ನು ಮಾಡ್ಬೇಕಂತ. ಗುರುವಿನ ಸೇವೆಯನ್ನು ಹೆಂಗೆ ಮಾಡ್ಬೇಕಂದ್ರ, ತನುವನ್ನು ಮುಟ್ಟಿ ಮನವನ್ನು ಮುಟ್ಟಿ ನಾವು ಗುರುವಿನ ಸೇವೆಯನ್ನು ಮಾಡ್ಬೇಕಂತ ಹೇಳ್ತಾರೆ. ಸುಮ್ಮನೆ ಗುರುವಿನ ಸೇವೆ ಅಂದ್ರೆ ಹೊರಗೊಂದ ಒಳಗೊಂದ ಮನಸ್ಸನ್ನು ಇಟ್ಕೊಂಡ್ರೆ ಸೇವೆ ಮಾಡೋದಲ್ಲ. ಗುರು ಅಂದ್ರೆ ಸುಮ್ಮನೆ ಕೇವಲ ಗುರು ಅಂದ್ರೆ ಒಬ್ಬ ಸ್ವಾಮಿಗಳು ಅಷ್ಟ ಅಲ್ಲ. ನಿಮ್ಮ ಜೀವನದೊಳಗೆ ಕೆಳಗೆ ಬಿದ್ದಿರುವಂಥ ಮನುಷ್ಯನ ಯಾರು ಎತ್ತಿ ಹಿಡಿದಿರ್ತಾರ ಅವರೆಲ್ಲರೂ ಕೂಡ ನಿಮ್ಮ ಜೀವನಕ್ಕೆ ಗುರು ಆಗೇ ಆಗ್ತಾರ ಅನ್ನುವಂಥ ಮಾತನ್ನ ನೀವು ತಿಳ್ಕೊಳ್ಬೇಕಾಗ್ತದೆ. ಮನೆಯಾಗಿರುವಂಥ ತಾಯಿನೂ ಕೂಡ ಗುರುನೇ, ಮನೆಯಾಗಿರುವಂಥ ತಂದೆನೂ ಕೂಡ ಗುರುನ. ಒಬ್ಬ ಮಹಾತ್ಮರು ಕೂಡ ಗುರು ಆಗ್ತಾರ. ನ ಗುರೋರಧಿಕಂ ಏನ್ ಹೇಳ್ತಾರ? ಗುರುವಿಗಿಂತ ದೊಡ್ಡದು ಮತ್ತೊಂದು ಯಾವುದೂ ಇಲ್ಲ. ಗುರು ಅನ್ನುವಂಥ ಶಬ್ದ 2 ಅಕ್ಷರ ಅದಾವ. ಎಷ್ಟು ಅಕ್ಷರ ಅದಾವ್ರಿ? ತಾಯಿ ಅನ್ನುವಂಥ ಅಕ್ಷರನು ಕೂಡ 2, ಹುಟ್ಟು ಅನ್ನುವಂಥ ಅಕ್ಷರನು ಕೂಡ 2, ಸಾವು ಅನ್ನುವಂಥ ಅಕ್ಷರನು ಕೂಡ 2, ತಾಯಿ ಅನ್ನುವಂಥ ಅಕ್ಷರ ಕೂಡ 2, ಅತ್ತೆ ಅನ್ನುವಂಥ ಅಕ್ಷರ ಕೂಡ 2, ಮಾವ ಅನ್ನುವಂಥ ಅಕ್ಷರನು ಕೂಡ 2, ಗಂಡ ಅನ್ನುವಂಥ ಅಕ್ಷರನು ಕೂಡ 2, ಗುರು ಅನ್ನುವಂಥ ಅಕ್ಷರನು ಕೂಡ 2, ಕೊನೆಗೆ ಮೋಕ್ಷ ಅನ್ನುವಂಥ ಅಕ್ಷರನು ಕೂಡ 2, ಕೊನೆಗೆ ಮುಕ್ತಿ ಅನ್ನುವಂಥ ಅಕ್ಷರನು ಕೂಡ 2 ಆಗಿರ್ತದ. ಆ 2 ಬಿಟ್ಟು 3ನೇದು ಯಾವುದೂ ಇಲ್ಲ. ಒಂದು ಗುರು, ಒಂದು ಮನುಷ್ಯ. ಇವರಿಬ್ರು ಕೂಡ ಬಹಳ ಶ್ರೇಷ್ಠವಾಗಿರುವಂಥವ್ರು. ಈ ಗುರು ಮತ್ತು ಶಿಷ್ಯರ ಸಂಬಂಧವನ್ನ ಎಷ್ಟು ವರ್ಣಿಸರು ಕೂಡ ಅದು ಆಗಲಾರದನ್ನುವಂಥ ವಿಷಯವನ್ನ, ಗುರು ಸೇವೆ ಮಾಡಿದರೆ ಇಹದಲ್ಲಿ